ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಕರ್ನಾಟಕ ಸರ್ಕಾರ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 1 2026-27 ಮಕ್ಕಳೇ, ನಿಮಗಾಗಿ ಈ ಕ್ವಶನ್ ಪೇಪರ್ಸ್ಗಳನ್ನು ನಮ್ಮ PUC ಬೋರ್ಡ್ ರಿಲೀಸ್ ಮಾಡಿರುವಂಥದ್ದು. ಯಾವುದು? ಮಾದರಿ ಪ್ರಶ್ನೆ ಪತ್ರಿಕೆಗಳು 2026-27. ಸಬ್ಜೆಕ್ಟ್ ಯಾವುದು ಸರ್? ಇತಿಹಾಸ ಅಂತ ಇದೆ. 80 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಸೆಟ್ ಆಗಿದೆ. ಹಾಗಿದ್ರೆ ಯಾವ ತರಗತಿಗಳು ದ್ವಿತೀಯ PUC ಅಂತ ಹೋಪ್ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೇನೆ. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಮ್ಮ ಹಿಸ್ಟ್ರಿ ಕ್ವಶನ್ ಪೇಪರನ್ನು ಜಾಲಾಡ್ಬಿಡೋಣ ನಾವು. ಪ್ರತಿಯೊಂದು ಪ್ರಶ್ನೆಗೂ ಕೀ ಆನ್ಸರ್ಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಒಂದು ಪ್ರತಿಪಾದನೆ ಕೊಟ್ಟಿದ್ದಾರೆ, ಒಂದು ಕಾರಣವನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸ್ ಅಂತ ಕರಿತೀವಿ ಮಕ್ಕಳಿಗೆ. ಕೆಲವೊಂದು ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ, ಹೌದಲ್ವಾ? ಕಾರಣ, ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ಅಂತ ಇದೆ. ಇದರ ಅರ್ಥವೇನು ಅಂದರೆ ಎರಡೂ ಕೂಡ ಕರೆಕ್ಟಾಗಿದೆ. ಹಾಗಿದ್ರೆ ನಾವು ಉತ್ತರ ಯಾವುದು ಬರೀಬೇಕು ಎಕ್ಸಾಮಲ್ಲಿ? ಅದು ಇಂಪಾರ್ಟೆಂಟ್. ಆಪ್ಷನ್ ಸಿ ನೋಡಿ, 2 ಸರಿಯಾಗಿದೆ, ಹಾಗೂ RN ಇದು ಕೂಡ ಸರಿಯಾಗಿದೆ. ರೀಸನಿಂಗ್ ಹಾಗೂ ಏನಂತೀರ ತಗೊಳ್ಳೋ ಸ್ಟೇಟ್ಮೆಂಟ್ ಎರಡೂ ಕೂಡ ಕರೆಕ್ಟಾಗಿ ಇದೆ ಅಂತ. ಆಪ್ಷನ್ ಸಿ. ಕ್ವಶನ್ ನಂಬರ್ 2, ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಪ್ರಸ್ತುತ ಕಂಡುಬರುವ ರಾಜ್ಯ ಯಾವುದು ಅಂತ ಇದೆ. ಇದು ಕೂಡ ಬಹಳ ಈಸಿಯಾಗಿರುವಂತಹ ಪ್ರಶ್ನೆ. ಅದನ್ನು ನಾವು ಮಹಾರಾಷ್ಟ್ರ ರಾಜ್ಯ ಅಂತ ಕರಿತೀವಿ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ಎರಡನೆಯ ತೈರಾನ್ ಯುದ್ಧ ಇವರುಗಳ ನಡುವೆ ನಡೆಯಿತು ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು, ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾನ್ ಅನ್ನುವಂಥದ್ದು. ಅದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿ ಇರುತ್ತದೆ. ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಕರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಮಕ್ಕಳೇ. ಯಾರಾಗಿರ್ಬೋದು ಹೇಳಿ ನೋಡೋಣ. ಎಲ್ಲರೂ ಕೂಡ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೇನೆ. ಆಪ್ಷನ್ ಎ ತಪ್ಪು, ಆಪ್ಷನ್ ಬಿ ತಪ್ಪು. ಈಗ ಆಪ್ಷನ್ ಸಿ ಹಾಗೂ ಆಪ್ಷನ್ ಡಿ ಈ 2 ಆನ್ಸರ್ಗಳಲ್ಲಿ ಒಂದು ಸರಿಯಾದ ಉತ್ತರ ನೀವು ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೇನೆ. ಫಾರ್ ಸಿ ಅಂತ ಮಾಡಿ ಅಥವಾ ಫಾರ್ ಡಿ ಅಂತ ಮಾಡಿ. ಹಿಸ್ಟ್ರಿ ಅಂತ ಮೊದಲು ಹಾಕಿ, ಆವಾಗ ನನಗೆ ಗೊತ್ತಾಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 5 ನೋಡ್ತಾ ಹೋಗೋಣ ಏನು ಕೊಟ್ಟಿದ್ದಾರೆ ಅಂತ. ಕ್ವಶನ್ ನಂಬರ್ 5, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಹೌದಲ್ವ? ಎಷ್ಟು ಈಸಿ ಆದಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಪ್ರಶ್ನೆ. ಇದು ಉತ್ತರ 1885, 1885. I request everyone, those who are watching this video, please send me your unit test 1 history question papers to our mail ID. ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್, ದಯವಿಟ್ಟು ನಮಗೆ ನಿಮ್ಮ ಬಳಿ ಇರುವಂತಹ ಯೂನಿಟ್ ಟೆಸ್ಟ್ ಹಾಗೂ LBA ಕ್ವಶನ್ ಪೇಪರ್ಸ್ಗಳನ್ನು ಕಳುಹಿಸಿಕೊಡಿ. ದಿಸ್ ಈಸ್ ಅವರ್ ಮೇಲ್ ID, ಆಲ್ ಇನ್ ಒನ್ PDF ಅದು ಆಯಿತಾ? ಟಿ ಅಲ್ಲ, PDF 99@gmail.com ಅಂತ PDF ಅದು. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಬಿಟ್ಟ ಸ್ಥಳ ಕಡೆಗೆ ಹೋಗೋಣ. ಬಹಳ ಈಸಿಯಾಗಿದೆ. ಬಿಟ್ಟ ಸ್ಥಳಗಳನ್ನು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ. ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡಿದಾಗ ಅಶ್ವಘೋಷ ರಚಿಸಿದ ಕೃತಿ ಯಾವುದು ಅಂತ ಇದೆ. ಬುದ್ಧಚರಿತೆ ಅಂತ ಇದೆಯಾ? ಇದೇ ಆನ್ಸರ್ ಕಣ್ರಿ. ಕ್ವಶನ್ ನಂಬರ್ 6ಗೆ ಎಲಿಫೆಂಟಾದ ಪುರಾತನ ಹೆಸರು ಏನು ಅಂತ ಇದೆ. ಅದಕ್ಕೆ ಪುರಾತನ ಹೆಸರು ಗೋರವಪುರಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಡ್ಯಾಶ್ನನ್ನು ಭಾರತದ ಗಿಣಿ ಎಂದು ಕರೆಯಲಾಗಿದೆ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು, ಅಮೀರ್ ಖುಸ್ರೋ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 9, ಡ್ಯಾಶ್ ರವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದರು ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು, KC ರೆಡ್ಡಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಶಾಂತ ಕವಿ ಅಂತ ಇದೆ ಅಲ್ವಾ? ಅದು ರೈಟ್ ಆನ್ಸರ್ ಆಗಿರುತ್ತದೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈಗ ನಾವು ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ ಅಂತ ಇದೆ. ನೋಡೋಣ ಈಗ ಇದನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡೋದು ಸ್ವಲ್ಪ ನೋಡ್ತಾನ. ವೇಮಾ ಕ್ಯಾಡ್ ಏನಿದು ಪೈಸಸ್ ಅಂತ ಇದೆ. ಕ್ವಶನ್ ನಂಬರ್ 1, ಅದು ಕುಶನರ ಅರಸ ಅನ್ನುವಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಎಗೆ 4 ಆಗಿ ಇರುತ್ತದೆ. ಎ ಆಯಿತಾ? ರಾಜ ತೋದರಮಲ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಂದಾಯ ಮಂತ್ರಿ ಅಂತ ಇದೆ ಅಲ್ವಾ? ಇದು ರೈಟ್ ಆನ್ಸರ್ ಆಗಿರುತ್ತದೆ.
ಕ್ವಶನ್ ನಂಬರ್ ಸಿ, ಎರಡನೆಯ ಇಬ್ರಾಹಿಂ ಆದಿಲ್ ಶಾ ಅಂತ ಇದೆ. ಇದನ್ನು ನಾವು ಇವರನ್ನು ಜಗದ್ಗುರು ಬಾದ್ಶಾ ಅಂತ ನಾವು ಕರೆಯುತ್ತೇವೆ. ಗುರು ನಾನಕ್ ಅಂತ ಇದೆ, ಸಿಖ್ ಧರ್ಮದ ಸ್ಥಾಪಕ ಅನ್ನುವಂಥದ್ದು ಸರಿಯಾದ ಉತ್ತರ. ಆಲೂರು ವೆಂಕಟರಾವ್ ಅಂತ ಇದೆ, ಕರ್ನಾಟಕದ ಗತ ವೈಭವ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ 5 ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಎಕ್ಸಾಮಲ್ಲಿ ಬರೀಬೇಕು, ಯಾಕಂದರೆ ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳು ಸಿಗುತ್ತವೆ. ಬನ್ನಿ, ಸಿಂಧೂ ನಾಗರಿಕತೆಯ ಹಡಗುಕಟ್ಟೆಯಲ್ಲಿ ಪತ್ತೆಯಾಯಿತು ಅಂತ ಇದೆ. ಬಹಳ ಈಸಿ. ಗುಜರಾತಿನ ಲೋಥಾಲ್ ಅಂತ ನೋಡಿ, ಲೋಥಾಲ್ ಈ ರೀತಿಯಾಗಿ ಬರೀಬೇಕು. ಲೋಥಾಲ್ ಗುಜರಾತ್ ಎಲ್ಲರೂ ಬರೆದು ಬಿಡ್ತೀರಾ ಆಯಿತಾ. ಆಮೇಲೆ ಲೋಟ ಅಂತ ಬರೆದು ಬಿಡ್ತೀರಾ, ಲೋಥಾಲ್ ಅಂತ ಆಯಿತಾ. ಅರ್ಥಶಾಸ್ತ್ರ ಬರೆದವರು ಯಾರು ಅಂತ ಇದೆ ಎರಡನೆಯ ಪ್ರಶ್ನೆ. ಒಂದು ವರ್ಡ್ ಬರೆದ್ರೆ 1 ಅಂಕ ಸಿಗತ್ತೆ ರೀ ಎಕ್ಸಾಮಲ್ಲಿ, ಹೌದಲ್ಲ. ಕೌಟಿಲ್ಯ ಅಂತ ಬರೀಬೇಕು. ಟಿ ಬರೆದು ಲಾ ಬರೆದು ಯಾವತ್ತು ಕೊಟ್ಟರೆ ಮುಗೀತು ಕಣ್ರಿ. ಕೌಟಿಲ್ಯ ಅನ್ನುವಂಥದ್ದು ರೈಟ್ ಆನ್ಸರ್. ಕಬೀರರು ರಚಿಸಿದ ಭಕ್ತಿಗೀತೆಗಳು ಯಾವ ಪ್ರಕಾರದಲ್ಲಿವೆ ಅಂತ ಪ್ರಶ್ನೆ ಇದೆ. ಅದು ಎಲ್ಲರಿಗೂ ಕೂಡ ಗೊತ್ತು, ದೋಹೆ ಅಂತ. ದೋಹೆಯ ಪ್ರಕಾರದಲ್ಲಿ ಇವೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 5, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷ ಸ್ಥಾಪನೆಯಾಯಿತು ಅಂತ ಇದೆ. 1602 ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೆಕ್ಸ್ಟ್, ಸೋರಿಕೆ ಸಿದ್ಧಾಂತ ಪ್ರತಿಪಾದಿಸಿದವರು ಯಾರು. ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಮಕ್ಕಳೇ, ಈಗ ನಾವು ಪಾರ್ಟ್ ಬಿಗೆ ಬಂದಿದ್ದೇವೆ. ಎಷ್ಟು ಈಸಿ ಅಂದರೆ ಎಲ್ಲರಿಗಿಂತ ಈಸಿ ಕ್ವಶನ್ ಪೇಪರ್ ಅನ್ಸದೆ ಅದು ಹಿಸ್ಟ್ರಿ ಆಗಿರುತ್ತದೆ. ಯಾಕಂದರೆ ಎಲ್ಲ 1 ವರ್ಡ್ ಆನ್ಸರೇ ಇರ್ತವೆ. ಪಾರ್ಟ್ ಬಿ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು, ಯಾವುದಾದ್ರೂ 8 ಪ್ರಶ್ನೆಗೆ ಉತ್ತರವನ್ನು ಬರೀರಿ ಅಂತ ಇದೆ. ಭಾರತದ 2 ಹೆಸರು, ಇತರೆ ಹೆಸರುಗಳನ್ನು ತಿಳಿಸಿ ಅಂತ ಇದೆ. ಈಗ ನಾವು ಭಾರತ ಅಂತ ಕರಿತೀವಲ್ವ, ಹೀಗೆ ಅದಕ್ಕೆ ಇನ್ನೂ ಹಲವಾರು ಹೆಸರುಗಳಿವೆ, ಅದನ್ನು ಬರೀರಿ ಅಂತ ಕೇಳಿದ್ದಾರೆ. ಭಾಳ ಈಸಿ ರೀ. ಭಾರತದ ಅಂತ ಕೇಳಿದಾರಲ್ವ, ಬರ್ರಿ. ಭರತ ಖಂಡ ಅಂತ ಬರೆಯೋಣ. ಒಂದು ಭರತ ಖಂಡ, ದೊಡ್ಡ ಖ ಬರಿಬೇಕಾಯ್ತಾ. ಇದು ಒಂದು. ಇನ್ನೊಂದು ಯಾವುದು ಬರಿಬೋದು ನೀವು ಅಂದರೆ ಆಯಿತಾ, ಇಂಡಿಯಾ ಅಂತ ಬರಿಬೋದು. ಕರಿತೀವಲ್ವ ಭಾರತವನ್ನು ನಾವು ಇಂಡಿಯಾ ಅಂತ ಕರಿತೀವಿ, ಮುಗೀತಾ. ನೆಕ್ಸ್ಟು ಇನ್ನೊಂದು ಏನು ಬರಿಬೋದು ಅಂದರೆ ಭರತ ವರ್ಷ ಅಂತ ಬರಿಬೋದು. ನೋಡಿ, ಭರತ ವರ್ಷ ಅಂತ ಬರಿಬೋದು ಆಯಿತಾ. ಇನ್ನೊಂದು ತಾವುಗಳು ಜಂಬೋ ದ್ವೀಪ ಅಂತಲೂ ಕೂಡ ಬರಿಬೋದು. ಕ್ವಶನ್ ನಂಬರ್ 18 ನೋಡಿ ಸರ್, ಭಾರತದಲ್ಲಿ ಉದಯಿಸಿರುವ ಯಾವುದಾದ್ರೂ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ ಅಂತ ಇದೆ. ಭಾರತದಲ್ಲಿ ಉದಯಿಸಿದ ಧರ್ಮ ಯಾವುದು ಅಂದರೆ, ಒಂದು ಹಿಂದೂ ಧರ್ಮ ಆಗಿರುತ್ತದೆ, ಇನ್ನೊಂದು ಜೈನ ಧರ್ಮ ಆಗಿರುತ್ತದೆ, ಇನ್ನೊಂದು ಸಿಖ್ ಧರ್ಮ ಆಗಿರುತ್ತದೆ. ಸಿಖ್ ಯಾವ ರೀತಿ ಹೇಗಪ್ಪ, ಇದೇ ರೀತಿ ಅಲ್ವಾ, ಸಿಖ್ ಧರ್ಮ ಆಗಿರುತ್ತದೆ. ಇನ್ನೊಂದು ಬೌದ್ಧ ಧರ್ಮ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 19, ಪ್ಯಾಲಿಯೋಲಿಥಿಕ್ ಆಯಿತಾ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಅಂತ ಇದೆ. ಎಷ್ಟು ಈಸಿ ಇದೆ ನೋಡಿ ಆಯಿತಾ. ನೋಡಿ ಏನಿದು, ಇದನ್ನು ಡಿವೈಡ್ ಮಾಡೋಣ ಆಯಿತಾ. ಲಿಥಿಕ್ಕೆ ಬೇರೆ, ಪ್ಯಾಲಿಯೋ ಕೂಡ ಬೇರೆ. ನೋಡಿ, ಪ್ಯಾಲಿಯೋ ಅಂತ ಹೇಳಿದರೆ ಹಳೆಯ ಅಂತ ನೆನ್ಪಿಟ್ಕೊಳ್ಳಿ, ಹಳೆಯ ಅಂತ ಆಯಿತಾ. ಲಿಥಿಕ್ ಅಂತ ಇದೆ ಅಲ್ವಾ, ಇದರ ಮೀನಿಂಗ್ ಏನು ಅಂತ ಹೇಳಿದರೆ ಆಯಿತಾ, ಶಿಲೆ ಅಂತ. ಇದರ ಅರ್ಥವೇನು, ಹಳೆಯ ಶಿಲೆಯ ಬಗ್ಗೆ ಆಯಿತಾ ವ್ಯಾಸಂಗ ಮಾಡುವುದೇ ನಾವು ಹಳೆಯ ಶಿಲಾಯುಗ ಎಂದು ಕರೆಯುತ್ತೇವೆ. ಹಳೆಯ ಶಿಲಾಯುಗ ಅಂತ ಅರ್ಥ. ಪ್ಯಾಲಿಯೋಲಿಥಿಕ್ ಅಂದರೆ ಹಳೆಯ ಶಿಲಾಯುಗ ಅಂತ ಆಯಿತಾ, ಶಿಲಾಯುಗ ಅಂತ. ಕ್ವಶನ್ ನಂಬರ್ 20, ಸಿಂಧು ನಾಗರಿಕತೆಯ ಶವ ಸಂಸ್ಕಾರ ಪದ್ಧತಿಯನ್ನು ತಿಳಿಸಿ ಅಂತ ಇದೆ. ಸಿಂಧು ನಾಗರಿಕತೆಯಲ್ಲಿ ಎಲ್ಲ ಮಾಡ್ತಾಯಿದ್ರು ಸರ್. ಈಗ ಹೇಗೆ ಮುಸಲ್ಮಾನರು ಉಳುವುದು ಅಂತ ಕರಿತೀವಿ, ಅಂದರೆ ಹೂತಾಕೋದು ಅಂತ. ಇನ್ನೊಂದು ಯಾವುದು ಅಂದರೆ ದಹನ ಪದ್ಧತಿ ಕೂಡ ಇದು. ದಹನ ಅಂದರೆ ಬೆಂಕಿಯ ಚಿತೆಯ ಮೇಲೆ ಆಯಿತಾ ಸುಡುವಂಥದ್ದು ಅಂತ, ಅದನ್ನು ದಹನ ಪದ್ಧತಿ ಅಂತ ಕರಿತೀವಿ. ಕ್ವಶನ್ ನಂಬರ್ 21, ಗೊಮ್ಮಟೇಶ್ವರನ ವಿಗ್ರಹ ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು ಕಣ್ರಿ. ಇದು ತಾವುಗಳು ಚಾಮುಂಡರಾಯ ಅಂತ ಬರಿಬೋದು. ಹೀಗಲ್ವಾ, ಮುಂಡ ಅಲ್ಲ, ಉಂಡರಾಯ ಅಂತ, ರಾಯ ಅಂತ ಆಯಿತಾ. ಎಲ್ಲಿ ಅಂತ ಹೇಳಿದರೆ ಬರೀರಿ ಶ್ರಾವಣ, ಹೌದಲ್ವ, ಬೆಳಗೋಳ ಅಂತ ಭಾಳ ಈಸಿಯಾಗಿ ಬರೀತೀರ. ನೆಕ್ಸ್ಟ್ ಕ್ವಶನ್ ನಂಬರ್ 22 ನಾವೀಗ ನೋಡೋಣ ಮಕ್ಕಳೇ. ನೋಡಿ, ಇಂಡೋ ಇಸ್ಲಾಮಿಕ್ ಹೌದು ಇದೆ ಅಲ್ವಾ,
ಅಲ್ಲ, ವಿಷ್ಣುವರ್ಧನನ ಯಾವುದಾದ್ರೂ 2 ಬಿರುದುಗಳನ್ನು ತಿಳಿಸಿ ಅಂತ ಇದೆ. 2 ಬಿರುದುಗಳು ಯಾವುದು ಅಂದರೆ ಕಂಚಿಗೊಂಡ ಅಂತ ಬರಿಬೋದು ತಾವುಗಳು. ಯಾವುದು ಈ ವಿಷ್ಣುವರ್ಧನ ಯಾವುದೋ 2 ಬಿರುದುಗೆ ಆಯಿತಾ. ಇನ್ನೊಂದು ತಲಕಾಡು ಗೊಂಡ ಅಂತ, ತಲಕಾಡು ಗೊಂಡ ಗೋ 0 ಡ ಇದನ್ನೇ ಆಯಿತಾ. ಇಲ್ಲಿ ಇಷ್ಟು ಬಿಟ್ಬಿಟ್ಟು ಕಂಚಿ ಅಂತ ಒಂದು ಬರೀರಿ, ಅದು ಕೂಡ ಹೌದು, ಕಂಚಿಗೊಂಡ ಅಂತ. ಕ್ಲಿಯರ್ ಆಯಿತಾ. ಇನ್ನೊಂದು ಮಹಾಮಂಡಲೇಶ್ವರ ಅಂತಲೂ ಕೂಡ ಬರೀಬೋದು. ಕ್ವಶನ್ ನಂಬರ್ 23, ಇಂಡೋ ಇಸ್ಲಾಮಿಕ್ ಶೈಲಿಯ ಯಾವುದಾದ್ರೂ 2 ಲಕ್ಷಣಗಳನ್ನು ತಿಳಿಸಿ ಅಂತ ಇದೆ. ಇಂಡೋ ಇಸ್ಲಾಮಿಕ್ ಯಾವುದು ಅಂದರೆ ಭಾರತ ದೇಶದಲ್ಲಿ ಆಗಿರುವಂಥದ್ದು. ಒಂದು ಮೀನಾರನ್ನು ಕಟ್ಟಿದ್ದಾರೆ ಆಯಿತಾ. ಇನ್ನೊಂದು ಮತ್ತೇನು ಕಟ್ಟಿದಾರಪ್ಪ, ಗೊಮ್ಮಟಗಳು ಕೂಡ ಇದ್ದಾವೆ ಆಯಿತಾ. ಗೊಮ್ಮಟ ಬಿಜಾಪುರ ಗೊಮ್ಮಟ ಅಂತ ಹೇಳ್ತೀವಲ್ಲ, ಗೊಮ್ಮಟಗಳು ಆಯಿತಾ. ಇನ್ನೊಂದೇನು, ಬೃಹತ್ ಹೆಬ್ಬಾಗಿಲು ಇಂಡಿಯಾ ಗೇಟು, ಅವು ಇವು ಇದನ್ನು ನಾವು ಕರಿತೀವಿ, ಚಾರ್ಮಿನಾರು. ಬನ್ನಿ ಇನ್ನೊಂದು ಮಿನಾರ್ ಅಲ್ಲೇ ಬಂದ್ಬಿಡ್ತು. ತಾಜ್ ಮಹಲ್ ಕಟ್ಟಿಸಿದವರು ಯಾರು ಮತ್ತು ಅದು ಎಲ್ಲಿ ಇದೆ ಅಂತ ಇದೆ, ಎಲ್ಲರಿಗೂ ಕೂಡ ಗೊತ್ತು. ಕ್ವಶನ್ ನಂಬರ್ 24 ಈಸಿಯಾಗಿ ಬರಿಬೋದು. ಶಹಜಹಾನ್ ಅಂತ, ದೊಡ್ಡ ಹೀಗೆ ಬರೆದ್ಬಿಟ್ಟು ಹಾನ್ ಅಂತ ಆಯಿತಾ. ಎಲ್ಲಿ ಅಂದರೆ ದೊಡ್ಡ ಆಗ್ಬಿಡ್ದು ಆಗ್ರಾದಲ್ಲಿ ಅಂತ, ದೊಡ್ಡ ಅದು ಕೂಡ ಇಳಿಸ್ಬೇಕು, ಆಗ್ರಾದಲ್ಲಿ ಅಂತ. ಶಂಕರಾಚಾರ್ಯರು ಶರಣಾತ್ಮ ಸ್ಥಾಪನಾಚಾರ ಎಂದು ಕರೆಯಲು ಕಾರಣವೇನು ಅಂತ ಇದೆ. ಅಂದರೆ ಇವರು ಬಹಳ ನಿಜವಾಗಿಯೂ ಅದನ್ನು ನಾನು ಬರೀಲಿಕ್ಕಾಗಲ್ಲ. ಇಲ್ಲಿ ಶಂಕರಾಚಾರ್ಯರು ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ ಮತ್ತು ಶಕ್ತಿ ದೇವತೆಗಳು ಪೂಜೆಗೆ ಪ್ರಾಮುಖ್ಯತೆ ನೀಡಿ ವಿವಿಧ ಪಂಥಗಳನ್ನು ಒಗ್ಗೂಡಿಸಲು ಪ್ರಯತ್ನಿಸಿದರು. ಅದರಿಂದ ಸ್ಥಾಪನಾಚಾರ ಎಂದು ಕರೆಯಲ್ಪಡುತ್ತದೆ. ಅದು ಏನು ನೋಡ್ಕೊಳ್ರಪ್ಪ ಆಯಿತಾ. ಷಣ್ಮತನ ಮತ ನೋಡ್ಕೊಳ್ಳಿ. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿದೆ ಅಂತ ಇದೆ, ಎಲ್ಲರಿಗೂ ಕೂಡ ಗೊತ್ತು. ಬಸವಣ್ಣನವರು ಆಯಿತಾ, ಬಸವೇಶ್ವರ ಅಂತ ಕರಿತೀವಿ, ಕಲ್ಯಾಣದಲ್ಲಿ ಇದೆ ಅಂತ ಬರೀರಿ. ಕಪ್ಪು ಕೋಣೆ ದುರಂತ ಎಂದರೇನು ಅಂತ ಇದೆ, ಎಲ್ಲರಿಗೂ ಕೂಡ ಗೊತ್ತು ಸರ್. ಏನೂ ಇಲ್ಲ, ಸಿರಾಜುದ್ದೌಲಾ ಕಲ್ಕತ್ತಾ ಆಕ್ರಮಣದ ವೇಳೆ ಏನು ಮಾಡ್ತಾನೆ, 146 ಬ್ರಿಟಿಷರನ್ನು ಬಂಧಿಸಿ 15x18 ಅಡಿಗಳ ವಿಸ್ತೀರ್ಣ ಕೋಟೆಯಲ್ಲಿದೆ ಅವ್ರನ್ನೇನು ಮಾಡ್ತಾನೆ, ಕೊಡಕ್ಕೆ ಬಿಡ್ತಾನೆ. ಯಾರೋ ಸಿರಾಜುದ್ದೌಲಾ. ಅದರಲ್ಲಿ 120 ಜನ ಅಲ್ಲೇ 123 ಅಲ್ಲೇ ಉಸಿರುಗೊಟ್ಟು ಅಲ್ಲೇ ಸತ್ತೋಗ್ಬಿಡ್ತಾರೆ. ಯಾರು, ಬ್ರಿಟಿಷರು, ಇಂಗ್ಲೀಷ್ನವರು. ಇದನ್ನೇ ನಾವು ಕಪ್ಪು ಕೋಣೆ ದುರಂತ ಅಂತ ನಾವು ಕರಿತೇವೆ ಆಯಿತಾ. ಬನ್ನಿ ಈಗ ಭಾರತದಲ್ಲಿ ಪ್ರಥಮ ಸ್ವತಂತ್ರ ಸಮರದ ವಿಫಲತೆ ಯಾವುದಾದ್ರೂ 2 ಕಾರಣಗಳನ್ನು ತಿಳಿಸಿ ಅಂತ ಇದೆ. ಒಗ್ಗಟ್ಟಿರಲಿಲ್ಲ ಕಂಡ್ರೆ, ಇನ್ನೊಂದು ದಂಗುಕೋರರು, ಇನ್ನೊಂದು ಸರಿಯಾದ ನಾಯಕತ್ವ ಇರಲಿಲ್ಲ ಅಂತ. ಇದನ್ನೆಲ್ಲ ಬರಿತೀರಾ ನೀವು. ಪಾರ್ಟ್ ಸಿ ಕೂಡ ಅಷ್ಟೇ ಬಹಳ ಈಸಿಯಾಗಿದೆ ಮಕ್ಕಳ, ಇದನ್ನು ಕೂಡ ಬರಿತೀರಾ. ಚೋಳರ ಅದು ಇದು ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಆಯಿತಾ. ಒಂದು ಆಧಾರ ಬರೀರಿ, ಒಂದು ಆಯ್ಕೆಯ ವಿಧಾನ, ಇನ್ನೊಂದು ಪದ್ಧತಿ, ಇನ್ನೊಂದು ಅರ್ಹತೆಗಳು, ಇದನ್ನೆಲ್ಲ ಬರೀಬೇಕಾಗತ್ತೆ. ಸರ್ ನಮಗೆ ಗೊತ್ತಾಗಲ್ಲ ಸರ್ ಹಾಗೆ ಹಿಂಗೆ ಅಂದರೆ ಟೆನ್ಷನ್ ನಹಿ ಲೇನೆಕಾ. ನಾನು ಹೇಳಿದ್ದಲ್ವ, ಪಾರ್ಟ್ ಡಿವರೆಗೂ ಕೂಡ ನಿಮಗೇನು ಬೇಕು ಸಂಪೂರ್ಣವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಿದೆ. ಕ್ವಶನ್ ನಂಬರ್ 22ರಿಂದ ಹಿಡಿದು ಈಗ ಕ್ವಶನ್ ನಂಬರು ಯಾವುದ್ರಿ, ಲಾಸ್ಟ್ ಕ್ವಶನ್ ನಂಬರ್ ಯಾವುದು ಇದರಲ್ಲಿ 39ವರೆಗೂ ಕೂಡ ನಿಮಗೆ 5 ಅಂಕದ 2 ಅಂಕದ ಎಲ್ಲ ಪ್ರಶ್ನೆಗಳಿಗೂ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೀ ಆನ್ಸರ್ ಲಭ್ಯವಾಗಿ ಇರುತ್ತೆ. ನೋಡಿ ಈಗ ಇದು 5 ಅಂಕದ ಯಾವುದಾದ್ರೂ 2 ಪ್ರಶ್ನೆಗಳಿಗೆಲ್ವ 5 ಅಂಕದ ಪ್ರಶ್ನೆಗಳು. ಪಾರ್ಟ್ ಸಿನಲ್ಲಿ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಅಂತ ಇದೆ ಆಯಿತಾ. ಇದನ್ನೆಲ್ಲ ಬರೀಬೇಕು ತಾವುಗಳು. ನಂತರ 5 ಅಂಕಕ್ಕೆ ಸರ್. ನೆಕ್ಸ್ಟು ಇನ್ನೊಂದು ನೋಡಿ, ಅರ್ಹತೆಗಳು ಅನರ್ಹತೆಗಳು ಎಲ್ಲದೂ ಬರೀಬೇಕು. ಇನ್ನೊಂದು ಪ್ರಶ್ನೆ, ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿ ಅಂತ ಇದೆ. ಆರಂಭಿಕ ಅಕ್ರಮಗಳು, ಶಿವಾಜಿ ಮತ್ತು ಅಫ್ಜಲ್ ಖಾನ್ ಅವ್ರದ್ದು, ಶಿವಾಜಿ ಮತ್ತು ಔರಂಗಜೇಬಿಂದು, ಸೂರತ್ನ ಮೇಲೆ ದಾಳಿ, ಜೈಸಿಂಗ್ ಮತ್ತು ಪುರಂದರ ಒಪ್ಪಂದಗಳು, ಈ ರೀತಿಯಾಗಿ. ಕ್ವಶನ್ ನಂಬರ್ 32 ಕೂಡ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ ಅಂತ ಇದೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಮಕ್ಕಳೇ, ಅಂದರೆ ಹಾಟ್ ಕ್ವಶನಲ್ಲಿ ಬರುವಂಥದ್ದಾಗಿರುತ್ತೆ ಇದು ಕೂಡ ತಾವುಗಳು ಬರೀತೀರಾ. ನನಗೆ ನಂಬಿಕೆ ಇದೆಯಪ್ಪ ನಿಮ್ಮ ಮೇಲೆ. ಯು ವಿಲ್ ರೈಟ್. ಟೆಕ್ಸ್ಟ್ ಬುಕ್ ಈಸ್ ಎನಫ್ ಮ್ಯಾನ್, ದಟ್ ಈಸ್ ವೆರಿ ಗುಡ್ ಮೆಟೀರಿಯಲ್. ಪ್ರಶ್ನೆಗಳನ್ನು ನೋಡಿ, ಡೌಟ್ ಇದ್ದಾಗ ಇಂಥ ವೀಡಿಯೋಸ್ಗಳನ್ನು ನೋಡಿ, ಈ ರೀತಿಯಾಗಿ ಆನ್ಸರ್ ಬರೀಬೇಕಂತ ಸ್ವಲ್ಪ ತಿಳ್ಕೊಳ್ಳಿ ಅಷ್ಟೇ. ನೋಡಿ ಈಗ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತ ಇದೆ. ಬ್ರಿಟಿಷ್ ಅಧಿಕಾರದ ಆರ್ಥಿಕ ಪರಿಣಾಮಗಳಾಗಿರ್ಬೋದು, ಏಕರೂಪ ಆಡಳಿತ ಮತ್ತು ರಾಜಕೀಯ ದಕ್ಷತೆ ಆಗಿರ್ಬೋದು, ಪಾಶ್ಚಿಮಾತ್ಯ ಶಿಕ್ಷಣ ಪ್ರಭಾವ ಆಗಿರ್ಬೋದು, ಬ್ರಿಟಿಷರ ಜನಾಂಗೀಯ ನೀತಿ ಆಗಿರ್ಬೋದು, ಬ್ರಿಟಿಷರ ಆಳ್ವಿಕೆಯ ಪ್ರತಿಗಾಮಿ ನೀತಿಗಳಾಗಿರ್ಬೋದು, ಪತ್ರಿಕೆಗಳು
ಮತ್ತು ಸಾಹಿತ್ಯದ ಪಾತ್ರ ಕೂಡ ಆಗಿರ್ಬೋದು, ಏನೇ ಆಗಿರ್ಬೋದು. ಪಾರ್ಟ್ ಡಿಗೆ ಬರ್ತಾ ಇದ್ದೀವಿ ಮಕ್ಕಳೇ. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ಇದೆ. ಇದು ಕೂಡ ಬಹಳ ಈಸಿಯಾಗಿರುವಂಥದ್ದು. 10 ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ಕಾಣ್ಬೋದು. ಪಾರ್ಟ್ ಡಿನಲ್ಲಿ ಯಾವುದಾದ್ರು 2 ಬರೀರಿ ಅಂತ ಇದೆ. 20 ಅಂಕಗಳು ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ದಯವಿಟ್ಟು ನಿಮ್ಮ ಕ್ವಶನ್ ಪೇಪರ್ಸ್ಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸ್ಕೊಡಿ. ALLINEONE1PDF99@gmail.com ಈಸ್ ಅವರ್ ಮೇಲ್ ಐಡಿ. ಐ ರಿಕ್ವೆಸ್ಟ್ ಎವ್ರಿ ಒನ್ ದೋಸ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ಪ್ಲೀಸ್ ಸೆಂಡ್ ಮಿ ಯುವರ್ ಆಲ್ ಕ್ವಶನ್ ಪೇಪರ್ಸ್. ಒಂದಲ್ಲ ಸರ್, ಎರಡಲ್ಲ ಸರ್, ಎಲ್ಲ ಕ್ವಶನ್ ಪೇಪರ್ಗಳನ್ನು ನಮಗೆ ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ತಿದ್ದೇವೆ. ಕ್ವಶನ್ ಪೇಪರ್ ಮೇಲೆ ನಿಮ್ಮ ಹೆಸರಿರಲಿ, ನಿಮ್ಮ ಡಿಸ್ಟಿಕ್ಕಿನ ಹೆಸರನ್ನು ಬರೆಯೋದು ಮರೆಯಬೇಡಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಐ ಥಿಂಕ್ ವಿ ಆರ್ ಇನ್ ಲಾಸ್ಟ್ ಪಾರ್ಟ್. ABCDನಲ್ಲಿ ಕೊನೆಯ ಭಾಗದಲ್ಲಿದ್ದೇವೆ ಆಯಿತಾ. ಅದು 38ನೇ ಪ್ರಶ್ನೆ ಆಯಿತಾ. ಕೆಳಗಿನ ಘಟನೆಗಳನ್ನು ಕಾಲಕ್ರಮವಾಗಿ ಬರೆಯಿರಿ ಅಂತ ಇದೆ. ಎಷ್ಟು ಈಸಿ ಸರ್, ABCD ಕೊಟ್ಟಿದ್ದಾರೆ. ಇದನ್ನು ಕೆಳಗೆ ಮೇಲೆ ಮಾಡಿಬಿಡಿದ್ರೆ 4 ಅಂಕಗಳು. ಎಕ್ಸಾಂಪಲ್ ಈಗ ಇಂಗ್ಲೀಷ್ನಲ್ಲಿ ಹೀಗೆ ಕೊಟ್ಟಿದ್ದರೆ ರೋಮಿಯೋ ಜೂಲಿಯೆಟ್ ಅಂತ ಲಾಸ್ಟಿಗೆ ಕೊಟ್ಟು ವಾಟರ್ ಅಂತ ಫಸ್ಟಿಗೆ ಕೊಟ್ಟಿದ್ದರೆ ಅವಾಗ ಏನು ಮಾಡ್ತೀರಾ, ಎಲ್ಲ ಚೇಂಜ್ ಮಾಡಿ ರೋಮಿಯೋ ಜೂಲಿಯೆಟ್ ಒಂದಕ್ಕೆ ಇಡ್ತೀರಾ, ವಾಟರನ್ನು ತಗೊಂಡೋಗಿ ಲಾಸ್ಟಿಗೆ ಇಡ್ತೀರಾ. ಈ ರೀತಿಯಾಗಿ ಕಾಲಾನುಕ್ರಮವಾಗಿ ಬರೆಯಿರಿ ಅಂತ ಘಟನೆಗಳನ್ನು ಅಂತ. ನಮಗೆ ಈಸಿ ಅನಿಸುತ್ತೆ, ಬರೆಯೋರಿಗೆ ಭಾಳ ಕಷ್ಟ ಪಾಪ ವಿದ್ಯಾರ್ಥಿಗಳಿಗೆ, ಯಾಕಂದರೆ ಎಲ್ಲ ಕಡೆಯಿಂದ ಪಿಕ್ ಮಾಡಿರ್ತಾರೆ ಆಯಿತಾ. ದೃಷ್ಟಿ ಅವರಿಗಿದು, ನಮಗೆಲ್ಲ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಬನ್ನಿ.